ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ಯಾವತ್ತು ಬರುತ್ತೆ? ಕೊನೆಗೂ ಸರ್ಕಾರ ಹೇಳಿದಂತ ಟೈಮು ಆಲ್ರೆಡಿ ಮುಗಿದೋಗಿದೆ. ಏನ್ ಹೇಳಿದ್ರು, ಸೋಮವಾರದಿಂದ ಶನಿವಾರದೊಳಗಡೆ 24ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ಜನಕ್ಕೆ ಬಂದಿದೆ? ನಾನು ಎವ್ರಿ ಸಿಂಗಲ್ ಟೈಮ್ ಕಮೆಂಟಲ್ಲಿ ತಿಳಿಸಿ ಅಂದರೆ ಮೆಜಾರಿಟಿ ನನಗೆ ಬಂದಿಲ್ಲ ಅಂತಾನೆ ಬರುತ್ತೆ. ಬಟ್ ಈ ಬಾರಿ ಕೆಲವೊಂದಷ್ಟು ವಿಚಾರಗಳು ಇದಾವೆ. ತುಂಬ ಪಾಸಿಟಿವ್ ಕಮೆಂಟ್ ಬಂದಿದೆ. ಕೆಲವೊಂದಷ್ಟು ಭಾಗಗಳಲ್ಲಿ ಹಣ ಕೂಡ ಜಮಾ ಆಗಿದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ಆ್ಯಂಡ್ ಯಾವಾಗ ಎಲ್ಲರ ಖಾತೆಗಳಿಗೂ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಹೋಗೋಣ. 24ನೇ ಕಂತಿನ ಹಣನ ಜಮಾ ಮಾಡ್ತೀವಿ, ಆಲ್ರೆಡಿ ಅಮೌಂಟ್ ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಸಿಕ್ಕಾಪಟ್ಟೆ ವಿಚಾರಗಳ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ರು, ಮೀಡಿಯಾಗಳ ಮುಂದೆ ಮಾತಾಡಿದ್ರು. ಮೊನ್ನೆ ಸೆಷನ್ ಅಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಯಿತು. ಸೋಮವಾರದಿಂದ ಶನಿವಾರದೊಳಗಡೆ 24ನೇ ಕಂತಿನ ಹಣನ ನಾವು ಜಮಾ ಮಾಡ್ತೀವಿ, ನಾವ್ ಯಾವುದೇ ಕಾರಣಕ್ಕೂ ಇನ್ನ ಪೆಂಡಿಂಗ್ ಅಮೌಂಟ್ಗಳನ್ನ ಇಟ್ಕೊಳ್ಳೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಪುಂಗಿದೆಲ್ಲ ನೀವು ನೋಡಿದೀರಾ ಆಲ್ರೆಡಿ. ಅದ್ರ ಬಗ್ಗೆ ಎಕ್ಸ್ಟ್ರಾ ಮಾತಾಡೋದು ಬೇಡ. ಬಟ್ ವಾಸ್ತವದ ರೀತಿಯಲ್ಲಿ ನಾವು ಮಾತಾಡಿದ್ರೆ ಇನ್ನು ಯಾಕೆ ತುಂಬಾ ಜನರಿಗೆ 24ನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾಕಂದ್ರೆ ಹೇಳಿ ಒಂದ್ ವಾರ ಮುಗೀತು, ಈಗ ಇನ್ನೊಂದು ವಾರ ಆಲ್ರೆಡಿ ಶುರುವಾಗಿದೆ. ಇನ್ನೇನೋ ಒಂದ್ 2 ದಿನದಲ್ಲಿ ನ್ಯೂ ಇಯರ್ ಬಂದು ಬಿಡುತ್ತೆ. ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ ಹೊಸ ವರ್ಷಕ್ಕೆ ನಾವು. ಸೊ ಇನ್ನು ಯಾವಾಗ ಅಮೌಂಟು, ಕ್ರಿಸ್ಮಸ್ ರಜಾ ಆಯ್ತು, ವೀಕೆಂಡ್ ರಜಾ ಆಯ್ತು, ಯಾವಾಗ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರ ಹೇಳೋದಿಷ್ಟೇ, ನಮ್ಮಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿದೆ. ಯಾವ ರೀತಿ ಟೆಕ್ನಿಕಲ್ ಇಶ್ಯೂ ಅಂತ ಅಂದ್ರೆ, ಈಗ ಬಂದಿರುವಂತ ವಿಚಾರದ ಪ್ರಕಾರ ನಿಮ್ಮ ಒಂದು NCPIP ಮ್ಯಾಪಿಂಗ್ಗಳು ಮಾಡಿಲ್ವಂತೆ ಸರ್ಕಾರದಿಂದ, ಹಾಗಾಗಿ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. NCPIP ಮ್ಯಾಪಿಂಗ್ ಯಾರನ್ನ ಮಾಡಿಸ್ಬೇಕು? ನಾವು ಮಾಡಿಸ್ಬೇಕಾಗಿರೋದು. ಏನಿದು ಬ್ರೀಫಿಂಗ್ ಅಂದ್ರೆ, ಆಧಾರ್ ಕಾರ್ಡು ಪಾನ್ ಕಾರ್ಡು ಲಿಂಕ್ ಆಗಿರ್ಬೇಕು. ಇದನ್ನೇ NCPIP ಮ್ಯಾಪಿಂಗ್ ಅಂತ ಕರೀತಾರೆ. ಆಧಾರ್ ಕಾರ್ಡು ಪಾನ್ ಕಾರ್ಡು ಲಿಂಕ್ ಆಗಿಲ್ಲ ಅಂತ ಅಂದ್ರೆ ನಿಮಗೆ ಯಾವುದೇ ಫಂಡ್ಗಳು ರಿಲೀಸ್ ಆಗೋದಿಲ್ಲ. ಬರೀ ಗೃಹಲಕ್ಷ್ಮಿ ಅಂತಲ್ಲ, ಯಾವುದೇ ಯೋಜನೆಗಳ ಹಣ ಬರಬೇಕು ಅಂದ್ರೆ ಈ ಮ್ಯಾಪಿಂಗ್ ಆಗಿರ್ಲೇಬೇಕು. ಬಿಕಾಸ್ ನಿಮ್ದು ಒಂದು ಟ್ರ್ಯಾಕ್ ನ ಅವರು ಹಿಡಿತಾರೆ ಸರ್ಕಾರದವರು. ಓಕೆ, ಇಷ್ಟು ಅಮೌಂಟ್ ಬಂದಿದೆ, ಇಷ್ಟು ಹೋಗ್ತಿದೆ, ಹೆಂಗೆ ಇವ್ರದ್ದು ಇನ್ಕಮ್ ಟ್ಯಾಕ್ಸ್ ಯಾರು ಏನು ಅಂತ ಲೆಕ್ಕ ಹಾಕಕ್ಕೆ NCPIP ಮ್ಯಾಪಿಂಗ್ ತುಂಬಾ ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ. ಯಾರೆಲ್ಲ ಈ ದುಡ್ಡನ್ನ ಹಾಕ್ಲಿಲ್ಲ, ಇನ್ನು ಯಾರೆಲ್ಲ ಅಮೌಂಟ್ ನ ಕೊಡ್ಬೇಕು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀರಾ, ನಿಮ್ಗಳಿಗೆ ಸರ್ಕಾರ ರೀಸನ್ ಕೊಟ್ಟಿರೋದು ನೀವು ಮ್ಯಾಪಿಂಗ್ ನ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು. ಇದು ಆಲ್ರೆಡಿ ಮ್ಯಾಪಿಂಗ್ ಬಗ್ಗೆ ವಿಚಾರ ಮುಗ್ದೋಗಿತ್ತು, ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಇದೊಂದು ರೀಸನ್ ಇಟ್ಕೊಂಡು ಬಹಳಷ್ಟು ಜನಕ್ಕೆ 24ನೇ ಕಂತಿನ ದುಡ್ಡು ಹಾಕೋದನ್ನ ಡಿಲೇ ಮಾಡ್ತಾ ಇದ್ದಾರೆ. ಬಟ್ ಈಗ ಬೆಂಗಳೂರಿಗೆ, ಮೈಸೂರಿಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಹೇಳಿ ಕಳೆದ ವಾರದಲ್ಲಿ ನನ್ಗೊಂದಷ್ಟು ಕಮೆಂಟ್ಸ್ಗಳು ಬಿತ್ತು. ಕೆಲವೊಂದಷ್ಟು ಭಾಗಗಳಿಗೆ ಬರ್ತಾ ಇದೆ, ಕೆಲವೊಂದಷ್ಟು ಭಾಗಗಳಿಗೆ ಅಮೌಂಟ್ ಬಂದಿಲ್ಲ. ಆಧಾರ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಪಾನ್ ಕಾರ್ಡು ಎಲ್ಲ ಇಂಟರ್ಲಿಂಕ್ ಆಗಿರಬೇಕು. ಅಂಡ್ ನಿಮ್ಮ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲೇಷನ್ ಆಗಿದ್ರೆ ಅಫ್ಕೋರ್ಸ್ ನಿಮ್ಗೆ ಹಣ ಬರಲ್ಲ. ಬಟ್ ಈಗ ಈ ವಾರದ ಒಳಗೆ ನಿಮಗೆ 24ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇದೆ ಅದು ಜಮಾ ಮಾಡ್ತೀವಿ, ಇನ್ಯಾವುದೇ ಕಾರಣಕ್ಕೂ ಡಿಲೇ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಒಂದ್ ವಾರನೇ ಕಾದಾಗಿದೆ, ಈ ವಾರ ಕಾದ್ಬಿಟ್ರೆ ದೊಡ್ಡ ವಿಚಾರ ಆಗೋದಿಲ್ಲ ಅಂತ ಅನ್ಸುತ್ತೆ. ಸೊ ಈ ವಾರದಲ್ಲಿ 24ನೇ ಕಂತಿನ ಹಣ ಜಮಾ ಆಗುವಂತ ಚಾನ್ಸಸ್ಗಳು ಇದಾವೆ ತುಂಬಾನೇ. ಸೊ ವೇಟ್ ಮಾಡೋಣ. ಹಂತವಾಗಿ ಜಿಲ್ಲೆಗಳಿಗೆ ಬರ್ತಾ ಇದಾವೆ, ಬರ್ತಾನೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ನೀವೇ ಕಮೆಂಟ್ ಆಗ್ತಾ ಇದ್ದೀರಾ ಬಂದಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ತಾಳ್ಮೆಯಿಂದ ಕಾದ್ ನೋಡೋಣ. ಹಣ ಖಂಡಿತ ಬಂದೇ ಬರುತ್ತೆ. ಹೊಸ ವರ್ಷದೊಳಗಡೆ ಅಂತೂ ಬಂದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಬಂದಿಲ್ಲ ಅಂದ್ರೆ ಮತ್ತೆ ಕಾಯ್ಬೇಕಾಗತ್ತೆ, ಆಪ್ಷನ್ ಇಲ್ಲ ನಮ್ಗಾಗ್ಲಿ ನಿಮ್ಗಾಗ್ಲಿ ಸರ್ಕಾರ ಮಾಡ್ತಾ ಇರೋ ಕಿತಾಪತಿ ಕೆಲಸದಿಂದ. ಎನಿವೇಸ್ ಕಾದ್ ನೋಡೋಣ. ನೆಕ್ಸ್ಟ್ ಏನಾದ್ರು ಗೃಹಲಕ್ಷ್ಮಿದ ಅಪ್ಡೇಟ್ಸ್ ಇದ್ದಲ್ಲಿ ಅಥವಾ ಹೊಸದಾಗಿ ಏನಾದ್ರು ರೂಲ್ಸ್ ನ ಮಾಡದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.